ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ನಾವು ಅದೇ ಥರ ಒಂದು ಐ ಲವ್ ಮೊಹಮ್ಮದ್ ಅಂತ ಹೇಳ್ತೀವಿ. ನಿಮ್ಮ ದೇವ್ರು ಇರ್ತಾರೆ, ಅವ್ರ ಮೇಲೆ ನಿಮಗೆ ಭಕ್ತಿ ಜಾಸ್ತಿ. ನಮಗೆ ಪರ್ಸ್ನಲ್ ಅದು, ನಮ್ಮದು ಇಸ್ಲಾಮದು ನಮ್ಮದು ಇದು ನಾವು ಏನು ತಪ್ಪಾಗಿ ಹೇಳಿಲ್ಲ, ಕಾನೂನು ವಿರುದ್ಧವಾಗಿ ಏನು ಅವ್ರು ಹೇಳಿಲ್ಲಲ್ಲ. ಇದು ಆಗಬಾರ್ದು, ಅದು ಆಗಬಾರ್ದು, ಇದು ಆಗಬಾರ್ದು. ನಾವು ಯಾವಾಗೂ ಯಾರು ಮುಸ್ಲಿಮು ಹೇಳಿರೋದು ತೋರಿಸಿ, ಇದು ಆಗಬಾರ್ದು, ಅದು ಆಗಬಾರ್ದು, ಅದು ಮಾಡಬಾರ್ದು ಅಂತ ಹೇಳಿರೋದು. ಅವರು ಮಾಡ್ತಾ ಇರೋದು ಏನಕ್ಕೆ ನಮ್ಮ ಧರ್ಮಗೆ ಟಾರ್ಗೆಟ್ ಮಾಡ್ತಾ ಇರೋದು. ನಾವು ಅದೇ ಪ್ರಶ್ನೆ ಕೇಳ್ತಾ ಇರೋದು. ಹಿಂದೂಸ್ ಏನು ಮಾಡ್ತಾರೆ, ಜೈ ಶ್ರೀರಾಮ್ ಅಂತಾರಲ್ಲ ಅಷ್ಟೇ. ಅದೇ ಐ ಲವ್ ಮೊಹಮ್ಮದ್ ಅಂದರೆ ಜೈ ಶ್ರೀರಾಮ್ ಥರನೇ. ನನಗೇನು ಅನಿಸುತ್ತೆ ಅಂದರೆ, ಅದು ಪಾಕಿಸ್ತಾನ್ ಬಾಂಗ್ಲಾದೇಶ್ ಐತಲ್ಲ, ನೀವು ಇಂಡಿಯಾ ಬಿಟ್ಟು ಪಾಕಿಸ್ತಾನ್ ಬಾಂಗ್ಲಾದೇಶ್ ಹೊಂಟೋಗ್ಬಿಡಿ. RSS ಅವರೇ ಟಾರ್ಗೆಟ್ ಮಾಡ್ತಿರೋದು ಮುಸ್ಲಿಮ್ಸ್ಗೆ. ನಮ್ಮ ಪಡೆ ನಾವು ಹೋಗ್ತಿರೋ ಬಾರೋ ವಿ ಲವ್ ಮೊಹಮ್ಮದ್, ಆರ್ ಯು ಡೂಯಿಂಗ್ ದಟ್ ಒನ್? ಇಲ್ಲ ತಾನೇ. ಸೇಮ್ ಹಂಗೆ ನಮ್ಮ ಮೊಹಮ್ಮದ್ ಯಾರು ಮಾತಾಡಿದ್ರೆ ನಾವು ಬಿಡಲ್ಲ. ಇಲ್ಲಿ ಏನಾಗ್ತಿದೆ ಅಂದರೆ, ವಿ ಆರ್ ನಾಟ್ ದ ಫಸ್ಟ್ ಪರ್ಸನ್ ಟು ಸ್ಪ್ರೆಡ್ ಎನಿ ಲೈಕ್ ಫೈಟ್ಸ್ ಆರ್ ಎನಿಥಿಂಗ್. ನೀವು ನೋಡ್ತಿದ್ರೆ ಎಷ್ಟು ಕಾಂಟ್ರವರ್ಸಿಯಲ್ ಆಗ್ತಿದೆ ತಾನೇ. ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೆ ಅದು ನೋಡಬೇಕು. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ಇಫ್ ಸಮ್ ಒನ್ ಇಸ್ ಕಮಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಮೀ, ವಾಟ್ ವಿಲ್ ಐ ಡೂ? ಯಾರಾದರೂ ಬಂದು ಕಪಾಳು ಕೊಟ್ಟರೆ ನಾನೇನು ಮಾಡ್ತೀನಿ? ಐ ವಿಲ್ ಹ್ಯಾವ್ ಟು ಶೋ ದಿ ರಿವೆಂಜ್ ಆರ್ ಡೂ ಸಮಥಿಂಗ್ ರೈಟ್. ಇಫ್ ಐ ಆಮ್ ಸ್ಟ್ಯಾಂಡಿಂಗ್, ಇಫ್ ಐ ಆಮ್ ಗೋಯಿಂಗ್ ಆನ್ ಮೈ ಓನ್, ನನ್ನ ಪಾಡು ನಾನು ಹೋಗ್ತಿದ್ರೆ ಯಾರೂ ಏನು ಹೇಳಲ್ಲ. ಅವ್ರ ಪಾಡು ಅವ್ರು ಬಂದು ಸ್ಟಾರ್ಟ್ ಮಾಡಿದ್ರೆ ತಾನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಕಾನ್ಸವಂಟ್ರೆ ಯಾರು ಸ್ಟಾರ್ಟ್ ಮಾಡ್ರು? ಡಿಡ್ ವಿ ಮುಸ್ಲಿಮ್ ಸ್ಟಾರ್ಟ್ಸ್? ನೋ ರೈಟ್. ನಾವು ಮುಸ್ಲಿಮವ್ರು ಸ್ಟಾರ್ಟ್ ಮಾಡೇ ಇಲ್ಲ. ನೀವೆಷ್ಟು ವೀಡಿಯೋಸು ಪಬ್ಲಿಕಲ್ಲಿ ಇನ್ಸ್ಟಾಗ್ರಾಮ್, ಲೆಟ್ ಇಟ್ ಬಿ ಇನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಮೀಡಿಯಾ, ಒಬ್ಬರು ಚೆಕ್ ಮಾಡಿ ಯಾರು ಮೊದಲು ಸ್ಟಾರ್ಟ್ ಮಾಡ್ತಾರಂತ. ನಮ್ಮ ಪಾಡು ನಾವು ಇರ್ತೀವಿ. ಯಾ ಪ್ರಾಫಿಟ್, ವಿ ಆರ್ ದ ಫಾಲೋವರ್ಸ್ ಪ್ರಾಫಿಟ್, ವಿ ಫಾಲೋ ಓನ್ಲಿ ಅಲ್ಲ. ಅಪಾರ್ಟ್ ಫ್ರಮ್ ದಟ್ ವಿ ವೋಂಟ್ ಫಾಲೋ ಎನಿ ಒನ್. ಓಕೆ, ಇಫ್ ಎನಿ ಒನ್ ಇಸ್ ಟಾಂಟಿಂಗ್ ಅಸ್ ಆರ್ ಡೂಯಿಂಗ್ ಸಮಥಿಂಗ್ ರೈಟ್, we have the right to response. It's the right to equality, right to live. This is what the country we are staying of. And people cannot say us or people cannot comment us. ಬೇರೆಯವ್ರು ನಮ್ಗೆ ಯಾರು ಏನಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಪಡೆ ನಾವು ಹೋಗ್ತಿರೋ ಬಾರೋ ವಿ ಲವ್ ಮೊಹಮ್ಮದ್, ಆರ್ ಯು ಡೂಯಿಂಗ್ ದಟ್ ಒನ್? ನಾವು ಹಂಗೆ ಮಾಡ್ತಿದ್ದೀವ? ಇಲ್ಲ. ನಮ್ಮ ಪಡೆ ನಾವಿದ್ವಿ. ವಿ ನೋ ವಿ ಆರ್ ದಿ ಫಾಲೋವರ್ ಆಫ್ ಮೆಸೆಂಜರ್ ಆಫ್ ಅಲ್ಲಾ, ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಿ ಆರ್ ದಿ ಫಾಲೋವರ್ ಆ್ಯಂಡ್ ವಿ ಬಿಲೀವ್ ಇಸ್ ಫಾಲೋಯಿಂಗ್ ಆ್ಯಂಡ್ ಟೀಚಿಂಗ್ಸ್. ಆ್ಯಂಡ್ ನಮ್ಮ ಪಾಡು ನಾವು ಇದ್ವಿ, ಸಡನ್ಲಿ ಅವ್ನು ಎತ್ತು ಹೇಳಿದ್ರೆ ವಿ ಕೆನಾಟ್ ಲೀವ್. ನಾವು ಬಿಡೋಕ್ಕಾಗಲ್ಲ. ನಮ್ಮ ತಂದೆ ಇರ್ತಾರೆ, ನಮ್ಮ ತಂದೆಗೆ ಯಾವನಾದರೂ ಬೈದರೆ ನಾವು ಸುಮ್ಮನೆ ಇರ್ತೀವಾ? ಸೇಮ್ ಥಿಂಗ್, ಲೆಟ್ ಹಿಸ್ ಫಾದರ್ ಇಸ್ ಇರ್ತಾನೆ, ಅವ್ರ ಅಪ್ಪ ಇರ್ತಾರೆ. ಅವ್ರ ಅಪ್ಪ ಇರುವಾಗ ಅವ್ರ ಅಪ್ಪನ ಬೈದ್ರೆ ಅವ್ನು ಬಿಡ್ತಾನ? ಇಲ್ಲ ತಾನೇ. ಸೇಮ್ ಹಂಗೆ ನಮ್ಮ ಮೊಹಮ್ಮದ್ ಯಾರು ಮಾತಾಡಿದ್ರೆ ನಾವು ಬಿಡಲ್ಲ. ಏನಂದರೆ ಬರೀ ಜಸ್ಟ್ ಫೈಟ್ ಸ್ಟಾರ್ಟ್ ಮಾಡಬೇಕು. ಫೈಟ್ ಸ್ಟಾರ್ಟ್ ಆಗ್ತಿದ್ರೆ ಹಿಂದೂ ಮುಸ್ಲಿಮ್ ಇದು ನೋಡ್ತಿದ್ರೆ ಲೈಕ್ ಮೋರ್ ದೆನ್ 50 or 60 ಟೈಮ್ಸ್ ಇಟ್ಸ್ ಗೋಯಿಂಗ್ ಹ್ಯಾಪನ್ ಕಂಟಿನ್ಯೂಸ್ಲಿ. ಇವಾಗ ನೋಡ್ತಿದ್ರೆ ಎಲೆಕ್ಷನ್ಸ್ ಎಲ್ಲಾದರೂ ಬರಲಿ, ಎಲ್ಲಾದರೂ ಕ್ಯಾಂಪೇನ್ ನಡೀಲಿ, ದೇ ವಾಂಟ್ ವಿ ಹ್ಯಾವ್ ಹಿಂದೂ ಮುಸ್ಲಿಮ್. ಅದು ಬಿಟ್ಟು ಏನು ಮಾಡಲ್ಲ ಅವರು. ಡೆವಲಪ್ಮೆಂಟ್ ಅಂತೂ ಝೀರೋ, ನಿಲ್. ಹೋಗ್ತಾರೆ, ದೇರ್ ಆರ್ ವರ್ಲ್ಡ್ ಟೂರ್ಸ್ ಮಾಡ್ತಾನೆ ಇರ್ತಾರೆ, ಅವ್ರು ಡೆವಲಪ್ಮೆಂಟ್ ನೋಡ್ಬಿಟ್ಟು ಬರ್ತಾರೆ. ಅದ್ರದ್ದು ನಾಟ್ ಇವನ್ 0.09%, 1% ಆಗ್ತಿಲ್ಲ ಡೆವಲಪ್ಮೆಂಟ್. ಸುಮ್ಮನೆ ವಿವಾದ ಮಾಡ್ತಾ ಇರೋದು. ಏನಕ್ಕೆ ವಿವಾದ ಮಾಡಬೇಕು? ಐ ಲವ್ ರಾಮ್ ಅಂತ ಹಾಕಿದರೆ ಯಾರಾದರೂ ವಿವಾದ ಮಾಡ್ತಾರನ್ನ? ಹಾಂ, ಸುಮ್ಮನೆ ವಿವಾದ ಮಾಡಿದರೆ ಏನು ಪ್ರಯೋಜನ ಇಲ್ಲ. ವಿವಾದ ಯಾರು ಮಾಡ್ತಾರೆ? ಅವ್ರಿಗೆ ಯಾರು ಮಾಡ್ತಾರೆ ವಿವಾದ? ಮುಸ್ಲಿಮ್ಸ್ ಮಾಡ್ತಾರನ್ನ? ಯಾರು ಮಾಡೋದಿಲ್ಲ. ವಿವಾದ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಕೆಡಬೇಕು ನೀವು. ಪ್ರಶ್ನೆ ಅದು. ನಿಮಗೆ ಗೊತ್ತಿಲ್ಲ ಯಾರು ಮಾಡ್ತಾ ಇರೋದು? ವಿವಾದ ಯಾರು ಮಾಡಿರೋದು? ಅರೆಸ್ಟ್ ಯಾರು ಮಾಡಿರೋದು? ಹಾಂ, ವಿವಾದ ಯಾರು ಮಾಡಿರೋದು? ಅದು ನಿಮಗೆ ಗೊತ್ತಿಲ್ಲಣ್ಣ. ಯಾರು ಮುಸ್ಲಿಮ್ಸ್ ಇಲ್ಲ, ಅವ್ರು ವಿವಾದ ಮಾಡಿದ್ದಾರೆ, ಅದಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ತಪ್ಪು ಯಾರ್ದು? ವಿವಾದ ಅವ್ರು ತಾನೇ ಮಾಡಿರೋದು, ಅಷ್ಟೇ. ಹಿಂದೂಗಳು ವಿವಾದ ಮಾಡಿರೋದು, ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಅದೇ ತಾನೇ ಇರೋದು ನ್ಯೂಸ್. ಮತ್ತೇನು? ಇವಾಗ ಐ ಲವ್ ರಾಮ್ ಅಂತೆಲ್ಲ ಹಾಕ್ತಾರೆ, ಅದಕ್ಕೆ ವಿವಾದ ಯಾರು ಮಾಡ್ತಾ ಇದ್ದಾರೆ? ಎಲ್ಲಾದ್ರೂ ಹಾಕಿದ್ದೀರಾ ನೀವು? ಯಾರಾದ್ರೂ ವಿವಾದ ಮಾಡ್ತಾ ಇದ್ದಾರೇನಾ? ಒಂದು ನ್ಯೂಸ್ ತೋರಿಸಿ ನೀವು. ಎಲ್ಲ ಪ್ರೀತಿಯಿಂದ ಇರಬೇಕು. ಇಲ್ಲ ಸುಮ್ಮನೆ ಈ ಥರ ಇಲ್ಲಿ ಸುಮ್ಮನೆ ಏನು ಕಾರಣನೇ ಇಲ್ಲ, ಅದಕ್ಕೆ ವಿವಾದ ಮಾಡಿದ್ರೆ ಏನು ಪ್ರಯೋಜನ? ಹಿಂದೂಸ್ ಏನು ಮಾಡ್ತಾರೆ, ಜೈ ಶ್ರೀರಾಮ್ ಅಂತಾರಲ್ಲ ಅಷ್ಟೇ. ಅದೇ ಐ ಲವ್ ಮೊಹಮ್ಮದ್ ಅಂದರೆ ಜೈ ಶ್ರೀರಾಮ್ ಥರನೇ. ಅದೇನೂ ಇಲ್ಲ. ಅದಕ್ಕೆಲ್ಲ ಕೇಸ್ಗಳು ಎಲ್ಲ ಹಾಕಿದ್ರೆ ಏನು ಮಾಡೋದು ನಾವು? ನನಗೇನು ಅನಿಸುತ್ತೆ ಅಂದರೆ, ಅದು ಪಾಕಿಸ್ತಾನ್ ಬಾಂಗ್ಲಾದೇಶ್ ಐತಲ್ಲ, ನೀವು ಇಂಡಿಯಾ ಬಿಟ್ಟು ಪಾಕಿಸ್ತಾನ್ ಬಾಂಗ್ಲಾದೇಶ್ ಹೊಂಟೋಗ್ಬಿಡಿ. ಇದು ಅನಿಸುತ್ತೆ ನನಗೆ. ಗೌರ್ಮೆಂಟ್ ಹೇಳ್ತಿರೋದು ಅನಿಸುತ್ತೆ. ಸೊ ನಿಮಗೆ ಬೇಜಾರಾಗುತ್ತೆ ಈ ಥರ ಒಂದು ಯಾವಾಗ ನೋಡಿದ್ರು ಏನು ಮಾಡಿದ್ರು ಮುಸ್ಲಿಂ ಅವ್ರಿಗೆ ಬ್ಲೇಮ್ ಮಾಡ್ತಿರೋದು ನಿಮಗೆ ಬೇಜಾರಾಗುತ್ತೆ? ಹೌದು, ತುಂಬ ಬೇಜಾರಾಗುತ್ತೆ. ಯಾಕೆ ನಿಮ್ಮ ಮೇಲೆ ಎಷ್ಟೊಂದು ಲೈಕ್ ಇದು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಬ್ಲೇಮ್ ಹಾಕ್ತಿದ್ದಾರೆ, ಟಾರ್ಗೆಟ್ ಮಾಡೋದು ಯಾಕೆ ಅಂತ ಅನ್ಸುತ್ತೆ? ಅದು ಗೊತ್ತಿಲ್ಲ ಮೇಡಮ್. ಅದೇ ಪಾಕಿಸ್ತಾನ್ ಬಾಂಗ್ಲಾದೇಶ್ ಐತಲ್ಲ, ನೀವು ಯಾಕೆ ಇಲ್ಲಿರೋದು?
ನೀವು ಹೋಗಿ, ನಿಮ್ಮದು ಇಲ್ಲಿ ಜಾಗ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಜಾಗ ಇದೆ, ನಾವು ಇಂಡಿಯನ್ಸು, ವಿ ಆರ್ ಪ್ರೌಡ್ ಅಬೌಟ್ ವಿ ಆರ್ ಇಂಡಿಯನ್ಸ್. ನಾವು 15th ಆಗಸ್ಟು, 26 ಜನವರಿ ಎಲ್ಲ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀವಿ. ಎಲ್ಲ ಹಿಂದೂಸು ಏನೂ ಮಾಡ್ತಿಲ್ಲ. ಹಿಂದುತ್ವದಲ್ಲಿ ಒಂದು ಟೀಮು RSS ಅವರೇ ಟಾರ್ಗೆಟ್ ಮಾಡ್ತಿರೋದು ಮುಸ್ಲಿಮ್ಸ್ಗೆ. ಅವ್ರು ಹೇಳಿರೋದು ತಪ್ಪೇ ಇಲ್ಲ, ಅದು ಮಾಡಿರೋದು ತಪ್ಪು. ಏನಕ್ಕಂತೆ ಅದು ನಮ್ಮ ಮೊಹಮ್ಮದು ನಮ್ಮದು, ನಾವು ಅವ್ರ ದೇವರಲ್ಲಿ ಏನು ಹೇಳಲ್ಲ. ಅವರು ಸುಮ್ಮನೆ ನಮಗೆ ಕಿರಿಕ್ ಮಾಡ್ತಾ ಇರೋದು. ನಾವು ಅವ್ರ ಬಗ್ಗೆ ಕಿರಿಕ್ ಮಾಡ್ತಾ ಇಲ್ಲ, ಏನಿಲ್ಲ. ನಮ್ಮದು ಹಬ್ಬ ಇದ್ರೆ ನಮ್ಮದು ಇದು ಆಗಬಾರ್ದು, ಅದು ಆಗಬಾರ್ದು, ಇದು ಆಗಬಾರ್ದು. ನಾವು ಯಾರು ಮುಸ್ಲಿಮು ಹೇಳಿರೋದು ತೋರಿಸಿ, ಇದು ಆಗಬಾರ್ದು, ಅದು ಮಾಡಬಾರ್ದು ಅಂತ ಹೇಳಿರೋದು. ನಮಗೆ ಎಲ್ಲರೂ ಬೇಕು, ಎಲ್ಲ ಬೇಕು, ನಮಗೆ ಎಲ್ಲ ಒಂದೇ. ಅದು ಇರೋರು ಸುಮ್ಮನೆ ಮಾಡೋರು ಗಲಾಟೆ, ಅವರು ತೊಂದರೆ ಆಗಿಬಿಟ್ಟು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಗಬೇಕು, ಇದು ಆಗಬೇಕು, ಅದು ಆಗಬೇಕು ಅಂತ ಅದು ಮಾಡೋರು. ಇದು ಅವ್ರ ಬಗ್ಗೆ ಇದು ಎಲ್ಲ ಆಗಿರೋದು. ಅದು ಇದು ಅಲ್ಲಿ ಇರೋರು ಪೊಲೀಸ್ ಸ್ಟೇಷನ್ನು ಎಲ್ಲ ಸೇರಿಸ್ಬಿಟ್ಟು ಅವ್ರ ಬಗ್ಗೆ ಅಲ್ಲಿ ಏನೇನೋ ಹೇಳ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಇದು ಅಂತ ಪೊಲೀಸ್ಗೆ ಹೇಳಿರೋದು. ಅದಕ್ಕೋಸ್ಕರ ಅವ್ರು ಅರೆಸ್ಟ್ ಮಾಡಿರೋದು. ಅದು ಅರೆಸ್ಟ್ ಮಾಡಿರೋದು ಆಗಲಿ, ಏನು ತಪ್ಪಿದೆ ಅದು ಹೇಳಿ. ನಾವು ಪ್ರೊಟೆಸ್ಟ್ ಮಾಡಿದ ಆ ಟೈಮು ಇಲ್ಲ, ನಮ್ಮ ಮೊಹಮ್ಮದ್ಗೆ ಹೇಳಿದ್ದಾರೆ. ಅದು ಆದ್ಮೇಲೆನೂ ಲೈಕ್ ಮಾಡ್ತಾರೆ ನಮ್ಮ ಕೌನ್ಗೆ. ಅವರು ಕೂಡ ಹೇಳ್ತಾ ಇದ್ದೀರಾ ಇದು ತಪ್ಪು ಮಾಡಿರೋದು, ಏನಕ್ಕೆ ನಮ್ಮ ಮೇಲೆ ಜಗಳ ಆಗ್ತಾ ಇದೆ. ಎಷ್ಟು ತುಂಬ ಜಾಗದಲ್ಲಿ ನೋಡಿ, ಎಲ್ಲರೂ ಮುಸ್ಲಿಮ್ಸು ಒಂದೇ ಜಾಗ ಇರತ್ತೆ, ಇವರು ಎಲ್ಲರೂ ಒಬ್ಬನೇ ಫ್ರೆಂಡ್ಶಿಪ್ಪಲ್ಲಿ ಇರ್ತಾನೆ. ಇವರೆಲ್ಲ ಇವನು ಯಾರನ್ನೇ ಚಪ್ಪರ ಅವರು ಮಾಡೋರು ಸ್ವಲ್ಪ ಕಿರಿಕ್ಗೆ ಎಲ್ಲಾದ್ಮೇಲೆ ಇದು ಕಿರಿಕು. ಹಿಂದೂ ಬ್ರದರ್ಸ್ ಬಂದು ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ನಾವು ಅದೇ ಥರ ಒಂದು ಐ ಲವ್ ಮೊಹಮ್ಮದ್ ಅಂತ ಹೇಳ್ತೀವಿ. ಅವರು ಹರೇ ಹರೇ ಮಹಾದೇವ್ ಅಂತ ಹೇಳ್ತಾರೆ, ನಾವು ಐ ಲವ್ ಮೊಹಮ್ಮದ್. ನಮಗೆ ಅಲ್ಲಾ ಬಿಟ್ಟರೆ ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡೇ ನಮಗೆ ಮೇನ್ ಇರೋದು. ಅದಕ್ಕೋಸ್ಕರ ನಮ್ಮ ಪ್ರಾಫಿಟ್ಟಿಂದನೇ ನಾವು ಇದು ಜನರ ಜೊತೆ ಹೆಂಗಿರಬೇಕು, ಹೆಂಗಿಲ್ಲ, ಮತ್ತು ಒಂದು ಶಾಂತಿಯಾಗೆ ಇರಬೇಕಂತ ಒಂದು ಮೆಸೇಜ್ ಕೊಟ್ಟಿರೋವಂಥ ನಮ್ಮ ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕೋಸ್ಕರ ಅವ್ರಿಗೆ ಐ ಲವ್. ನೀವು ನೋಡ್ತಾ ಇರ್ಬೋದು, ಇದು ಒಂದು ಇಂಡಿಯಾದಲ್ಲಿ ಅಲ್ಲ ಮಾಡೋದು, ಇಡೀ ಪ್ರಪಂಚದಲ್ಲಿ ಮಾಡ್ತಾರೆ, ಇಡೀ ವರ್ಲ್ಡಲ್ಲಿ ಮಾಡ್ತಾರೆ ಇದು. ಅದಕ್ಕೋಸ್ಕರ ಇದು ಏನು ಕಾಂಟ್ರವರ್ಸಿ, ಏನು ವಿಷಯ ಇಲ್ಲ. ಇದು ಯಾರೋ ಒಂದು 3-4 ಜನ ಹೈಲೈಟ್ ಆಗೋಕ್ಕೋಸ್ಕರ ಇದು ಕಾಂಟ್ರವರ್ಸಿ ಇಶ್ಯೂ ಮಾಡಿರೋದು. ಇಲ್ಲ ಮೇಡಮ್, ನಮ್ಮದು ಫಸ್ಟ್ ಆಫ್ ಆಲ್ ಏನಿದ್ರೆ ಅಂದರೆ, ನಮ್ಮ ರಿಲಿಜನ್ ಸ್ಟಾರ್ಟ್ ಆಗೋದ್ರಿಂದನೇ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲಿಲ್ಲ ಇಂದ. ಅದಕ್ಕೆ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಇರೋದು ಪಕ್ಷ ಮೇಲೆ ಇರೋದು. ಅದಕ್ಕೆ ಏನು ಬಗ್ಗೆ ನಾವು ಏನು ತಪ್ಪು ಹೇಳಂಗಿಲ್ಲ, ಏನು ಕರೆಕ್ಟಂಗೆ ಹೇಳಂಗಿಲ್ಲ. ನೋಡಿ, ಅವ್ರದ್ದು ಪ್ರೀತಿಯಿಂದ ಅವ್ರು ಮಾಡ್ತಾವ್ರೆ. ನಮ್ಮ ಎಲ್ಲ ಜಾತಿಗಳು ಅವರು ಎಲ್ಲ ಒಂದೇನೆ, ಏನಿಲ್ಲ. ಅವ್ರದ್ದು ಫೆಸ್ಟಿವಲ್ ಬಂದರೆ ಅವ್ರು ಮಾಡ್ತಾವ್ರೆ, ನಮ್ಮ ಫೆಸ್ಟಿವಲ್ ಬಂದರೆ ನಮ್ಮ ಖುಷಿಯಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಅಷ್ಟು ಏನು ಇದಿಲ್ಲ ಅಲ್ವಾ ಮೇಡಮ್. ಒಂದು ಮಾತು ಹೇಳಲ್ಲ, ಫಸ್ಟು ಇದು ನಮ್ಮ ಬೆಂಗಳೂರು, ನಮ್ಮ ಇಂಡಿಯಾ ಬಂದ್ಬಿಟ್ಟು ಸೆಕ್ಯುಲರ್ ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ಸಂವಿಧಾನ ಏನು ಕೊಟ್ಟಿದ್ದಾರೆ ಅದೆಲ್ಲರಿಗೆ ಈಕ್ವಲ್ ಹಕ್ಕು. ನೀವು ಯಾವ ಧರ್ಮ ಇರಲಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟು ಸಂವಿಧಾನದಲ್ಲಿ, ಎಲ್ಲ ಧರ್ಮದವರು ಬಂದ್ಬಿಟ್ಟು ಅವ್ರವ್ರದ್ದು ಏನೇನೈತೆ ಅವ್ರವ್ರು ಮಾಡ್ಬೋದು. ಅವ್ರ ಹಬ್ಬ ಅವ್ರಿಗೂ. ಇವಾಗ ಐ ಲವ್ ಮೊಹಮ್ಮದ್ ಅಂತ ಹೇಳೋದಂದರೆ, ಅವ್ರ ಮೊಹಮ್ಮದ್ ಪರ್ವಾದಿಗಳು ನಮ್ಮ ಪ್ರಾಣದಿಂದ ಅವ್ರು ಹೆಚ್ಚು. ಅರ್ಥ ಆಯ್ತಾ? ಇವಾಗ ಅವ್ರವ್ರಿಗೆ ಇವಾಗ ನಿಮ್ಮ ದೇವ್ರು ಇರ್ತಾರೆ, ಅವ್ರ ಮೇಲೆ ನಿಮಗೆ ಭಕ್ತಿ ಜಾಸ್ತಿ, ನಮಗೆ ಅವ್ರ ದೇವ್ರ ಥರ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವ್ರಿಗೂ ಏನಂದರೆ, ನಾವು ಅವರು ಐ ಲವ್ ಮೊಹಮ್ಮದ್ ಅಂತ ಹೇಳಿರೋದು ಅದು ನಮ್ಮದು ಪರ್ಸ್ನಲ್, ಅದು ನಮ್ಮದು ಇಸ್ಲಾಮದು, ನಮ್ಮದು ಇದು. ನಾವು ಏನು ತಪ್ಪಾಗಿ ಹೇಳಿಲ್ಲ, ಕಾನೂನು ವಿರುದ್ಧವಾಗಿ ಏನೂ ಅವ್ರು ಹೇಳಿಲ್ಲಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂದೆ, ಅದು ಅವ್ರು ನೋಡ್ಬೇಕು ಮೇಡಮ್. ಅವರು ಇವಾಗ ಯಾರು ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ಯಾರಿದ್ದಾರೆ CM, ಅವ್ರು ನೋಡಬೇಕು ಮಾಡ್ತಾ ಇರೋದು ಕರೆಕ್ಟಾ ಇಲ್ಲ ತಪ್ಪಾ ಅಂತ ಅವ್ರು ನೋಡಬೇಕು. ಅವರು ಈಗ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಐ ಲವ್ ಸೀತಾ ಅಂತ ಹಾಕ್ತಾರೆ. ಇವಾಗ ಒಂದು ಮಾತು ಹೇಳಿ ಮೇಡಮ್, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಹೇಳಿ. ನೀವು ಎಲ್ಲರಿಗೆ ಈಕ್ವಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಜಾತಿ ಭೇದ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರದ್ದು ಇರಲಿ, ಇಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಯಾರು ಭೇದ ಬಾಧ ಇಲ್ಲಿ ಇಲ್ಲ. ಏನಂದರೆ ಕೆಲವರು ಕಿಡಿಗಳು ಇರ್ತಾರೆ, ಎಲ್ಲದಲ್ಲಿ ಇದ್ದಾರೆ, ಎಲ್ಲ ಧರ್ಮದಲ್ಲಿ ಇದ್ದಾರೆ. ಕೆಲವರು ಏನೇನೋ ಮಾಡೋದಕ್ಕೋಸ್ಕರ, ಸ್ವಲ್ಪ ಸೃಷ್ಟಿ ಮಾಡೋದಕ್ಕೋಸ್ಕರ ಏನೇನೋ ಮಾಡ್ತಾರೆ.
ಅದಕ್ಕೋಸ್ಕರ ಎಲ್ಲ ತಲೆ ಸೆಕ್ಯುಲರ್ ದೇಶ ಮೇಡಮ್ ನಮ್ಮದು ಇದು. ನಮ್ಮ ಇಂಡಿಯಾ ಸೆಕ್ಯುಲರ್ ದೇಶ, ಇಲ್ಲಿ ಸೆಕ್ಯುಲರ್ ಜನ ಇರೋದು ಇದು.